ಹೇ ರಾಮ್ ಹೇ ರಾಮ್. ಸರ್ವರಿಗೂ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಜನ್ಮದಿನವಾದ ಇಂದು ನಮ್ಮೆಲ್ಲರ ಹೃದಯದಲ್ಲಿ ರಾಮನ ಆದರ್ಶಗಳು ಜನ್ಮ ತಾಳಲಿ ಎಂದು ಆಶೀರ್ವಾದಿಸುತ್ತೇನೆ. ಹಾಯ್, ಹಲೋ, ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರಾಮನವಮಿಯ ಇವತ್ತು ಸ್ಪೆಷಲ್ ಮೆನು ಹೆಸರುಬೇಳೆ ಕೋಸಂಬರಿ ಹಾಗೂ ಪಾನಕ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಮೊದಲಿಗೆ ಹೆಸರುಬೇಳೆ ಕೋಸಂಬರಿ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಇಲ್ಲಿ ಒಂದು ವಾಟಿ ನಾನು ಹೆಸರು ಕಾಳು ನೆನೆಸಿಟ್ಟೇನಿ, ಹೆಸರುಬೇಳೆ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದು, ಮತ್ತು ಸ್ವೀಟ್ ಕಾರ್ನ್ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದು, ಮತ್ತು ಸೌತೆಕಾಯಿ ತುರಿದಿಟ್ಕೊಂಡಿದ್ದು, ಸ್ವಲ್ಪ ಗಜ್ರಿ ತುರಿದಿಟ್ಕೊಂಡಿದ್ನಿ, ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ನೋಡ್ಕೊಂಡು ಇದು ಮಾಡ್ಕೊ ತಗೋರಿ, ಸ್ವಲ್ಪ ಕರಿಬೇವು, ಹಸಿ ಕೊಬ್ಬರಿ, ಸ್ವಲ್ಪ ರುಚಿಗೆ ಉಪ್ಪು. ಈಗ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಈಗ ಕೋಸಂಬರಿ ಮಾಡೋಕೆ ನಾನು ಹೆಸರು ಬೇಳೆ ನೆನೆಸಿದ್ದು ಒಂದು ವಾಟಿ ತೊಗೋತೀನಿ. ನೀವು ಎಷ್ಟು ಮಾಡ್ತೀರಿ ಮೆಜರ್ಮೆಂಟ್ ಮೇಲೆ ನೀವು ಬೇಳೆ ತೊಗೋರಿ. ನಾನು ಒಂದು ವಾಟಿ ಬೇಳೆ ತೊಗೊಂಡೀನಿ. ಒಂದು ವಾಟಿ ನಾನು ಸೌತೆಕಾಯಿ ತುರಿದು ಇಟ್ಕೊಂಡಿದ್ದೆ ಹಾಕ್ಕೋತೀನಿ. ನೀರು ಹಿಂಡಿ ಹಾಕ್ಕೋರಿ, ಇದನ್ನು ನೀರು ಬಿಡ್ತೈತಿ. ನಾನು ಇಲ್ಲಿ ಒಂದು ವಾಟಿ ಗಜ್ರಿಕಾಯಿ ತುರಿದು ಹಾಕ್ಕೋತೀನಿ. ಸ್ವಲ್ಪ ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಕೊಂಡೀನಿ, ನೀವು ಬೇಕಾದ್ರೆ ಹಾಕ್ಕೋರಿ. ನಾನು ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಖಾರಕ್ಕೆ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೋತೀನಿ. ಇದಕ್ಕೆ ನಾನು ಹಸಿ ಕೊಬ್ಬರಿ ತುರಿದಿಟ್ಕೊಂಡೀನಿ, ಅದೊಂದು ಸ್ವಲ್ಪ ಹಾಕ್ಕೋತೀನಿ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ಕಲರ್ಫುಲ್ ಕಾಣತೈತಿ. ಇದು ಕೇಸರಿ, ಬಿಳಿ, ಹಸಿರು ಕಾಣತೈತಿ. ಇದಕ್ಕೆ ನಾನು ಅರ್ಧ ಲಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಹಾಕ್ಕೋರಿ, ನೋಡ್ಕೊಂಡು ಹುಳಿ ಹಾಕ್ಕೋರಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದು ಪ್ರೋಟೀನ್ ರಿಚ್ ಕೋಸಂಬರಿ ಐತಿ. ಎಲ್ಲ ಇದ್ರಾಗ ಹಸಿ ತರಕಾರಿ ಎಲ್ಲ ಹಾಕಿರ್ತೈತಿ. ಇದಕ್ಕೆ ನಾನು ಒಂದು ಒಗ್ಗರಣೆ ಹಾಕ್ಕೋತೀನಿ. ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದ್ಮೇಲೆ ನಾನು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೋತೀನಿ. ಸ್ವಲ್ಪ ಕರಿಬೇವು ನಾನು ಕೈಲೇ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಕೈಲಿ ಈ ಥರ ಕಟ್ ಮಾಡಿ ಹಾಕ್ಕೋರಿ, ಸ್ಮೆಲ್ ಮಸ್ತ್ ಬರ್ತದೆ ಈ ಥರದ್ದು ಒಗ್ಗರಣೆಗೆ. ಹಂಗೆ ಹಾಕಿದ್ರೆ ಇದಾಗೋದಿಲ್ಲ. ಸ್ವಲ್ಪ 1-2 ಹಿಂಗೆ ತುಗ್ಗ ಮಾಡಿ ಹಾಕ್ಕೋತೀವಿ. ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ಕೋತೀವಿ. ಹಿಂಗೆ ಹಾಕಿದ್ರೆ ಕೋಸಂಬರಿಗೆ ಸ್ಮೆಲ್ ಮಸ್ತ್ ಬರ್ತೈತಿ, ರುಚಿ ಭೀ ಚಲೋ ಬರ್ತೈತಿ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೀವು ಮೆಣಸಿನ್ಕಾಯಿ ಭೀ ಇದ್ರಾಗ ಹಾಕ್ಕೊಂಡು ಫ್ರೈ ಭೀ ಮಾಡ್ಕೋಬೋದು. ಈ ಚಟ್ಪಟ ಎಲ್ಲ ಜೀರಿಗೆ ಹುರಿಬೇಕು, ಸಾಸ್ಮಿ. ಇದು ಒಗ್ಗರಣೆ ರೆಡಿ ಆಗೈತಿ. ಈಗ ಸಾಸ್ಮಿ ಎಲ್ಲ ಸಿಡಿದಾವ ಇವು. ಈ ಒಗ್ಗರಣೆ ರೆಡಿ ಆಗೈತಿ. ಈಗ ನಾನು ಕೋಸಂಬರಿಗೆ ಈಗ ಹಾಕ್ಕೋತೀನಿ ಇದನ್ನ ಒಗ್ಗರಣೆ. ಕೋಸಂಬರಿದಾಗೆಲ್ಲ ತಕ್ಕೊಂಡು ಇದು ಒಗ್ಗರಣೆ ಹಾಕಂತ ಇದ್ರ ರುಚಿ ಮಸ್ತ್ ಬರ್ತೈತಿ ಕೋಸಂಬರಿದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ.
ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋರಿ, ಇಲ್ಲಾಂದ್ರೆ ಉಪ್ಪು ಭಾಳ ಹಾಕತ್ತಿ. ನೀವು ತಿನ್ನೋ ಮುಖತ್ತ ಉಪ್ಪು ಹಾಕ್ಕೋರಿ ಇದನ್ನು, ಇಲ್ಲಾಂದ್ರೆ ನೀರು ಬಿಡ್ತೈತಿ. ಇದು ಯಾವಾಗ ತಿಂತಿರ್ತೀರಿ ಆವಾಗ ಹಾಕ್ಕೋರಿ, ನೋಡ್ಕೊಂಡು ಹಾಕ್ಕೋರಿ ಮತ್ತು ಉಪ್ಪು. ಈಗ ಕೋಸಂಬರಿ ರೆಡಿ ಆಗೈತಿ. ಇದನ್ನು ಸೈಡ್ ಇಟ್ಕೋತೀನಿ ನಾನು. ಬೇರೆ ದಿನ ಪಾನಕ ಯಾವ ಥರ ಮಾಡೋದನ್ನು ನೋಡೋಣ. ಈಗ ಪಾನಕ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು: ನಾ ಇಲ್ಲಿ 1 ವಾಟಿ ಬೆಲ್ಲ ತೊಗೊಂಡೀನಿ, ಕರಿಮೆಣಸು ತೊಗೊಂಡೀನಿ, ಸ್ವಲ್ಪ ಬಡೆ ಸೊಪ್ಪು, 4 ಏಲಕ್ಕಿ ತೊಗೊಂಡೀನಿ, ರುಚಿಗೆ ಉಪ್ಪು. ಈಗ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ನಾನು 2 ಗ್ಲಾಸ್ ನೀರು ಹಾಕ್ಕೋತೀನಿ ಒಂದು ಪಾತ್ರೆದಾಗ. ಬಿಸಿ ನೀರೆಲ್ಲ ಗಾರ ನೀರು ಹಾಕ್ಕೋರಿ. ಈಗ 2 ಗ್ಲಾಸ್ ನೀರು ಹಾಕ್ಕೊಂಡೀನಿ. ರುಚಿಗೆ ಬೆಲ್ಲ ನೋಡ್ಕೊಂಡು ಹಾಕೋರಿ, ನೀವು ಎಷ್ಟು ಸ್ವೀಟ್ ನೋಡ್ಕೊಂಡು. ನಾನು ಇಲ್ಲಿ 1 ವಾಟಿ ಹಾಕ್ಕೊಳ್ತೀನಿ. ಅದ ಈಗ ಕರಗಬೇಕು ಬೆಲ್ಲ ನೀರಿನ್ಯಾಗ. ಪೂರ್ತಿ ಎಲ್ಲ ಕರಗಿರ್ಬೇಕಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ನೋಡ್ಕೊಂಡು ಸ್ವೀಟ್ ಎಷ್ಟು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಹಾಕೋರಿ. ಗಂಟು ಇರಬಾರ್ದೆಲ್ಲ, ಬೆಲ್ಲ ಎಲ್ಲ ಕರಗಬೇಕು ನೀರಿನ್ಯಾಗ. ಇದು ಕರಗೋದ ತನಕ ಈಗ ಒಂದು ಮಿಕ್ಸಿ ಜಾರ್ದಾಗ ನಾನು ಅರ್ಧ ಸ್ಪೂನ್ ಬಡೆ ಸೊಪ್ಪು ಹಾಕ್ಕೊಳ್ತೀನಿ. 4 ಏಲಕ್ಕಿ ನಾನು ಬಿಡಿಸ್ಕೊಂಡು ಹಾಕ್ಕೊಳ್ತೀನಿ. ಇದ್ರಾಗ ಸ್ವಲ್ಪ ಕರಿಮೆಣಸು ಹಾಕ್ಕೊಳ್ತೀನಿ. ನೀವು ಎಷ್ಟು ಮಾಡ್ತೀರಿ ಮೆಜರ್ಮೆಂಟ್ ಮೇಲೆ ನೀವು ತಗೋರಿ, ಎಷ್ಟು ಮಾಡ್ತೀರಿ. ನಾನು ಇದನ್ನು ಸ್ವಲ್ಪ ರುಬ್ಕೊಂಬರ್ತೀನಿ. ಈಗ ಇದು ಬೆಲ್ಲ ಕರಗೈತಿತ್ರದ, ನಾ ಈಗ ರುಬ್ಕೊಂಡಿದ್ದ ಇದನ್ನು ಹಾಕ್ಕೋತೀನಿ ಪುಡಿ. ನೀರು ಹಾಕ್ಕೊಳ್ದ ರುಬ್ಬೇಕು, ಮತ್ತು ನೀರು ಹಾಕ್ಬೇಡ್ರಿ. ಹಂಗೆ ಪುಡಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ, ಎಲ್ಲ ಮಾಡೋದು ಪ್ರಕಾರ ಭೀ ಬೇರೆ ಬೇರೆ ಇದ್ದಾವೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಅರ್ಧ ಲಿಂಬೆಹಣ್ಣು ಹಾಕ್ಕೋತೀನಿ. ಲಿಂಬೆಹಣ್ಣು ಹಿಂಡ್ಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ತುಳಸಿ ಹೆಸರು ಹಾಕ್ಕೋತೀನಿ. ನಾನು ಒಂದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದ್ರದ್ದು ಫ್ಲೇವರ ಇದ್ರಾಗ ಬಿಟ್ಕೋಬೇಕು, ಸ್ಮೆಲ್ಲೆಲ್ಲ. ಇದು ಹಿಂಗೂ ಭೀ ನೀವು ಕುಡಿಬೋದು, ಇದನ್ನು ಸೋಸ್ಕೊಂಡು ಕುಡಿಬೋದು. ಇದನ್ನು ರೆಡಿ ಆಗೈತಿ. ಈಗ ನಾನು ಇದನ್ನು ಸೋಸ್ಕೋತೀನಿ. ಇದ ಮೇಲೆ ನಾನು ತುಳಸಿ ಇಟ್ಕೋತೀನಿ. ಈಗ ಪಾನಕ ರೆಡಿ ಆಗೈತಿ. ಈಗ ಕೋಸಂಬರಿ ರೆಡಿ ಆಗೈತಿ. ಇದಕ್ಕೆ ಸ್ವಲ್ಪ ನಾ ಮ್ಯಾಲೆ ಗಾರ್ನಿಷ್ ಹಸಿ ಕೊಬ್ಬರಿ ತುರಿದು ಹಾಕ್ಕೊಳ್ತೀನಿ. ಹಸಿ ಕೊಬ್ಬರಿ ಹಾಕಂತೆ ಇದು ರುಚಿ ಮಸ್ತ್ ಬರ್ತೈತಿ. ನಾನು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೆ. ಈಗ ಹೆಸರುಬೇಳೆ ಕೋಸಂಬರಿ ಮತ್ತು ಪಾನಕ ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು ಎಲ್ಲರಿಗೂ.